ಎಲ್ಲರಿಗೂ ನಮಸ್ತೆ. ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ. ಸ್ನೇಹಿತರೆ, ನಾವು ದೃಢವಾಗಿ ನಂಬಿಕೆ ಇಟ್ಟು ಪೂಜಿಸುವ ನಮ್ಮ ಗುರುರಾಯರು ಯಾರನ್ನೂ ಸಹ ಎಂದಿಗೂ ಕೈ ಬಿಡೋದಿಲ್ಲ. ನಾನು ತುಂಬ ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ ಸ್ನೇಹಿತರೆ, ರಾಯರ ಹತ್ತಿರ ನಾವೇನಾದರೂ ಬೇಡ್ಕೊಂಡ್ರೆ ಅದು ಆಗೇ ಆಗುತ್ತದೆ. ರಾಯರು ನಾವು ಕೇಳಿದ್ದನ್ನು ಕೊಡೋಕ್ಕೆ ಸ್ವಲ್ಪ ತಡ ಮಾಡ್ಬೋದು, ಆದರೆ ತುಂಬ ಒಳ್ಳೆಯ ಫಲವನ್ನು ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ. ಯಾಕೆ ಅಂದರೆ ನಾವು ನಂಬಿಕೆ ಇಟ್ಟು ಮಾಡಿರುವ ಸೇವೆ ಪ್ರಾರ್ಥನೆಗೆ ಖಂಡಿತವಾಗ್ಲೂ ಗುರುರಾಯರು ಅನುಗ್ರಹಿಸಿ ಕೇಳಿದ್ದನ್ನು ಕೊಟ್ಟೇ ಕೊಡ್ತಾರೆ. ಯಾಕೆ ಅಂದರೆ ಗುರುರಾಯರು ತುಂಬ ಕರುಣಾಮಯಿಗಳು ಸ್ನೇಹಿತರೆ. ಅವರು ಯಾರನ್ನೂ ನೋವುಪಡಿಸೋದಿಲ್ಲ. ಆದರೆ ಕೆಲವೊಬ್ಬರು ಅಂದ್ಕೊಳ್ತಾರೆ, ರಾಯರನ್ನು ಎಷ್ಟು ಪೂಜಿಸಿದರೂ ಇನ್ನೂ ನನ್ನ ಯಾವ ಕೆಲಸನೂ ಆಗ್ತಾ ಇಲ್ಲ, ನನ್ನ ಕಷ್ಟಗಳು ಕಳೀತಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ರಾಯರು ಎಲ್ಲವನ್ನು ಆಲೋಚಿಸಿ ಯಾವುದನ್ನು ಯಾವ ಸಮಯಕ್ಕೆ ಕೊಟ್ಟರೆ ಒಳ್ಳೆಯದು ನನ್ನ ಮಕ್ಕಳಿಗೆ, ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅವರೇ ಸಹ ಬಲ್ಲವರಾಗಿರ್ತಾರಲ್ವಾ. ಹಾಗಾಗಿ ಕಾದಷ್ಟು ತಾಳ್ಮೆಯ ಫಲ ತುಂಬ ಸಿಹಿಯಾಗಿರ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಗುರುರಾಯರ ಮೇಲೆ ಆಗಿರ್ಬೋದು ಅಥವಾ ಗುರುರಾಯರ ಮೇಲೆ ನಂಬಿಕೆ ಇಟ್ಟು ಮಾಡ್ತಾ ಇರೋ ಸೇವೆ ಮೇಲೆ ಆಗಿರ್ಬೋದು, ಎಂದಿಗೂ ಅಪನಂಬಿಕೆಯನ್ನು ಬೆಳೆಸ್ಕೋಬೇಡಿ ಸ್ನೇಹಿತರೆ. ಅಂದರೆ ನೀವೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅದನ್ನು ರಾಯರ ಹತ್ರ ಹೇಳ್ಕೊಂಡಿರ್ತೀರ, ಅದು ಸ್ವಲ್ಪ ತಡವಾಗ್ತಾ ಇರುತ್ತೆ. ಅಥವಾ ನಿಮ್ಮದೊಂದು ಕಷ್ಟ ಇರುತ್ತೆ, ಆ ಕಷ್ಟಕ್ಕೊಂದು ಪರಿಹಾರವನ್ನು ರಾಯರ ಹತ್ರ ಕೇಳ್ತಾ ಇರ್ತೀರ, ಅದಕ್ಕಿನ್ನೂ ಪರಿಹಾರದ ದಾರಿ ರಾಯರು ತೋರಿಸ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳೋದು, ದುಃಖ ಪಡ್ಕೊಳೋದನ್ನು ಮಾಡಬೇಡಿ. ಯಾಕೆ ಅಂದರೆ ನಿಮ್ಮ ಒಂದು ಕಷ್ಟಕ್ಕೆ ಅಥವಾ ನಿಮ್ಮ ಒಂದು ಸಮಸ್ಯೆಗೆ ಗುರುರಾಯರೇ ಸ್ವತಃ ಒಂದು ಒಳ್ಳೆಯ ದಾರಿಯನ್ನು ಹುಡುಕ್ತಾ ಇರ್ತಾರೆ. ಅದನ್ನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತಾರೆ. ನೀವು ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಇಟ್ಟು ನೀವು ಮಾಡ್ತಾ ಇರೋ ಸೇವೆ ಪ್ರಾರ್ಥನೆಯನ್ನು ಮುಂದುವರಿಸಿ, ಅದಕ್ಕೊಂದು ಒಳ್ಳೆಯ ಫಲವನ್ನು ಗುರುರಾಯರು ಖಂಡಿತವಾಗ್ಲೂ ಕರುಣಿಸ್ತಾರೆ. ನೀವು ಒಂದು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಗುರುರಾಯರಿಗೆ ಆ ಸೇವೆ ನೀವು ಮಾಡ್ತಾ ಇರೋದನ್ನು ಅವರು ಗಮನಿಸ್ತಾ ಇರ್ತಾರೆ. ಹಾಗೆ ನೀವು ಆ ಸೇವೆಯಲ್ಲಿ ಗುರುರಾಯರ ಬಳಿ ಮುಗ್ಧತೆಯಿಂದ ಮಗುವಾಗಿ ರಾಯರ ಹತ್ರ ಹಠ ಮಾಡಿ, ತಾಯಿ ಹತ್ರ ಮಗು ಏನಾದರೂ ಬೇಕು ಅಂದರೆ ಹೇಗೆ ಹಠ ಮಾಡುತ್ತೋ ಅದೇ ರೀತಿ ಒಂದೊಮ್ಮೆ ಪ್ರೀತಿಯ ಮುಗ್ಧತೆಯಿಂದ ಗುರುರಾಯರ ಹತ್ರ ಕೇಳಿ, ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ಅದು ನಿಮಗೆ ಸಿಗೋ ಥರ ಅವ್ರು ಮಾಡ್ತಾರೆ ಸ್ನೇಹಿತರೆ, ಕರುಣಿಸ್ತಾರೆ. ನೀವು ಕೇಳ್ತಾ ಇರೋ ಮುಗ್ಧತೆಯ ಹಠದಲ್ಲಿ ಒಂದು ಒಳ್ಳೆಯ ಪ್ರಾಮಾಣಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಕೇಳಿದ್ದನ್ನೆಲ್ಲ ಗುರುರಾಯರು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ನಿಮ್ಮನ್ನು ಅನುಗ್ರಹಿಸ್ತಾರೆ. ನಿಮ್ಮಲ್ಲಿ ಆ ಒಂದು ಮಗುವಿನ ಮುಗ್ಧತೆ ಇರಬೇಕು. ನೀವು ಇಂತಹ ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ ಗುರುರಾಯರೇ, ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು, ನೀವೇ ನಮ್ಮನ್ನು ರಕ್ಷಿಸಿ ಸಲಹಬೇಕು ಎಂದರೆ ಗುರುರಾಯರು ತಾಯಿಯಂತೆ ನಿಮ್ಮನ್ನು ಕಾಪಾಡ್ತಾರೆ. ನೀವು ರಾಯರಿಗೆ ಮಗುವಾದರೆ ಅವರು ನಿಮಗೆ ತಾಯಿ ಅಲ್ವಾ, ಖಂಡಿತವಾಗ್ಲೂ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಸ್ವಲ್ಪ ಕಾಯುವ ತಾಳ್ಮೆಯನ್ನು ನೀವು ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಅಂದರೆ ನಿಮಗೆ ಎಷ್ಟೇ ಕೋಪ ಬಂದಿದ್ರು ಅಥವಾ ಅವಮಾನಗಳಾಗಿದ್ದರು, ಅಪವಾದಗಳು ಬಂದಿದ್ದರು, ದುಃಖವಾಗಿದ್ದರು, ಅಂದರೆ ಯಾವುದೇ ವಿಷಯಗಳಿಂದಾಗಿರ್ಬೋದು ಅಥವಾ ಯಾರಿಂದಲೇ ಆಗಿರ್ಬೋದು, ನಿಮಗೆ ನೀವೇ ಸಮಾಧಾನ ಮಾಡ್ಕೋಬೇಕು, ನಿಮಗೆ ನೀವೇ ತಾಳ್ಮೆ ತಂದ್ಕೋಬೇಕು. ಆವಾಗಲೇ ಆ ತಾಳ್ಮೆಯ ಫಲ ನಿಮಗೆ ತುಂಬಾ ಸಿಹಿಯಾಗಿ ಸಿಗುತ್ತೆ. ಇವಾಗ ನೋಡಿ, ಕುದಿಯುವ ನೀರನ್ನು ಸ್ವಲ್ಪ ತಾಳ್ಮೆಯಿಂದ ತಣಿಯೋದಕ್ಕೆ ಬಿಟ್ಟರೆ ಮಾತ್ರ ಅದು ತಣಿಯುತ್ತದೆ. ಆವಾಗ ನೀವು ಅದನ್ನು ಉಪಯೋಗಿಸ್ಬೋದು. ಅದೇ ಆತುರದಿಂದ ಕುದಿಯುವ ಬಿಸಿ ನೀರನ್ನು ಬಳಸ್ಕೊಳ್ಳೋಕೆ ಹೋದರೆ ಅದು ನಿಮ್ಮನ್ನು ಸುಡುತ್ತೆ. ಹಾಗೆ ಈ ಕೋಪ ಆವೇಶಗಳಿಂದ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದರಿಂದ ಅವಘಡಗಳೇ ನಡೆಯುತ್ತೆ ಹೊರತು ಅದರಿಂದ ಒಳ್ಳೆಯದಾಗಲ್ಲ. ಅದಕ್ಕಾಗಿ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ತಾಳ್ಮೆ ಇರಲಿ ಸ್ನೇಹಿತರೆ. ನೀವು ಗುರುರಾಯರನ್ನು ನಂಬಿದ್ದೀರಲ್ವಾ, ಅವ್ರಿಗೆ ಬಿಟ್ಬಿಡಿ. ಖಂಡಿತವಾಗ್ಲೂ ನಿಮ್ಮ ತಾಳ್ಮೆಗೆ ಅವರು ಒಳ್ಳೆಯ ಫಲವನ್ನು ಕರುಣಿಸ್ತಾರೆ. ಹಾಗೆ ಸ್ನೇಹಿತರೆ, ನಮ್ಮ ಯಜಮಾನರು ಒಂದು ಪ್ರೈವೇಟಾಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ರು. ಆದರೆ ಅವರಿಗೆ ಆ ಕೆಲಸದಲ್ಲಿ ತುಂಬ ಕಿರಿಕಿರಿ ಇತ್ತು. ಸಮಯನೂ ಬೇಗ ಹೋಗಿ ತಡವಾಗಿ ಬರೋದಿತ್ತು. ಅದಕ್ಕೆ ಅವರು ಯಾವಾಗಲೂ ಇನ್ನೊಂದು ಕಡೆ ಕೆಲಸ ಹುಡುಕ್ತಾನೆ ಇದ್ದರು ಸ್ನೇಹಿತರೆ. ಇವಾಗ 1 ವರ್ಷದ ಹತ್ತತ್ರನೇ ಆಗಿತ್ತು. ಬೇರೆ ಕಡೆ ಕೆಲಸಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ ಇದ್ದರು. ಇನ್ನೂ ಯಾವ ಕೆಲಸನೂ ಅವ್ರಿಗೆ ಸಿಕ್ಕಿರಲಿಲ್ಲ. ಆದರೆ ಇವಾಗ ಮಾಡ್ತಾ ಇರೋ ಕೆಲಸನೇ ಕಿರಿಕಿರಿ ಆಗಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು ಸ್ನೇಹಿತರೆ. ಆದರೆ ನಾನು ಮಾತ್ರ ಗುರುರಾಯರ ಹತ್ರ ಯಾವಾಗಲೂ ಬೇಡ್ಕೊತಾ ಇದ್ದೆ,
ರಾಯರೇ ನೀವೇ ನೀವೇ ಹೇಗಾದರೂ ಮಾಡಿ ನಮ್ಮ ಯಜಮಾನರು ಈಗ ಮಾಡ್ತಾ ಇರೋ ಕೆಲಸಕ್ಕಿಂತ ಇನ್ನೂ ಒಂದು ಉತ್ತಮವಾದ ಕೆಲಸವನ್ನು ಅವ್ರಿಗೆ ಕೊಡಿಸಿ, ಇದರಿಂದ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಬೇರೆ ಕೆಲಸ ಏನಾದರೂ ಸಿಕ್ಕರೆ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಗುರುರಾಯರೇ ಅಂತ ರಾಯರ ಹತ್ರ ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ಸ್ನೇಹಿತರೆ ಈ ಕೆಲಸದ ವಿಚಾರವಾಗಿ. ಹಾಗೆ ಗುರುರಾಯರ ಬಳಿಯೂ ಸಹ ನಾನು ಈ ರೀತಿಯಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಸ್ನೇಹಿತರೆ. ಅದೇನೆಂದರೆ, ಗುರುರಾಯರೇ ನಮ್ಮ ಯಜಮಾನರಿಗೆ ಈಗ ಮಾಡ್ತಾ ಇರೋ ಕೆಲಸಕ್ಕಿಂತ ಒಂದು ಉತ್ತಮವಾದ ಕೆಲಸ ಸಿಕ್ಕರೆ ನಿಷ್ಠೆಯಿಂದ ಈ ಸೇವೆ ಮಾಡ್ತೀನಿ ಅಂತ. ಅದೇನೆಂದರೆ, ಪ್ರತಿದಿನವೂ ನಾನು ವಿಷ್ಣು ಸಹಸ್ರನಾಮವನ್ನು ನಿಮ್ಮ ಮುಂದೆ ಪಠಿಸ್ತೀನಿ, ಹಾಗೆ ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ಸಹ ಪಠಿಸ್ತೀನಿ. ಅದೇ ರೀತಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಾಗಲೇ ಇರ್ಬೋದು, ಅಥವಾ ನಾವು ವಾಸ ಮಾಡ್ತಾ ಇರುವ ನಮ್ಮ ಊರಿನಲ್ಲೇ ಇರುವ ನಿಮ್ಮ ಸನ್ನಿಧಾನಕ್ಕೆ ಬಂದಾಗಲೇ ಇರ್ಬೋದು, ಹೆಜ್ಜೆ ಹೆಜ್ಜೆಗೂ ನೀವು ನೆಲೆಸಿರುವ ಬೃಂದಾವನಕ್ಕೆ ಹೆಜ್ಜೆ ಹೆಜ್ಜೆಗೂ ಮಂಡಿ ಊರಿ ನಮಸ್ಕರಿಸಿ ನಿಮ್ಮ ಸೇವೆ ಮಾಡ್ತೀನಿ. ಏನಾದರೂ ಮಾಡಿ ಹೇಗಾದರೂ ಮಾಡಿ ನಮ್ಮ ಯಜಮಾನ್ರಿಗೆ ಒಂದು ಒಳ್ಳೆ ಕಡೆ ಕೆಲಸ ಸಿಗೋ ಥರ ಮಾಡಿ ಗುರುರಾಯರೇ ಅಂತ ಇಲ್ಲಿವರೆಗೂ ಸ್ನೇಹಿತರೆ ಹೆಚ್ಚು ಕಡಿಮೆ 1 ವರ್ಷದಿಂದ ಈ ಕೆಲಸಕ್ಕೆ ಅವರು ಪ್ರಯತ್ನ ಪಡ್ತಾಯಿದ್ರು. ಇಲ್ಲಿವರೆಗೂ ಸಹ ನಾನು ಆ ಸೇವೆಯನ್ನು ಗುರುರಾಯರಿಗೆ ಮಾಡ್ಕೊತ ಬರ್ತಾನೆ ಇದ್ದೀನಿ. ಅದರ ಪ್ರತಿಫಲವಾಗಿ ಈ ತಾಳ್ಮೆಯಿಂದ ಮಾಡಿದ ಈ ಸೇವೆಯನ್ನು ಗುರುರಾಯರು ಮೆಚ್ಚಿ ನಮ್ಮ ಯಜಮಾನರಿಗೆ ಒಂದು ಗೌರ್ಮೆಂಟ್ ಕೆಲಸವನ್ನು ಕೊಡಿಸಿದ್ದಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಕೆಲಸ ಸಿಗೋಕ್ಕೆ ಪರಿಪೂರ್ಣವಾಗಿ ಗುರುರಾಯರೇ ಕಾರಣಕರ್ತರು ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಸ್ನೇಹಿತರೆ. ಪ್ರತಿದಿನ ತಪ್ಪದೇ ಈ ಸೇವೆಯನ್ನು ಗುರುರಾಯರಿಗೆ ನಾನು ಮಾಡ್ಕೊತ ಬರ್ತಾನೆ ಇದ್ದೆ ಸ್ನೇಹಿತರೆ. ಹಾಗಾಗಿ ಇವತ್ತು ನಮ್ಮ ಯಜಮಾನರಿಗೆ ಫೋನ್ ಮಾಡಿ ನಾಳೆಯಿಂದ ನೀವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಆ ಒಂದು ವಿಚಾರವನ್ನು ಕೇಳಿ ನಾವು ಎಷ್ಟು ಸಂತೋಷ ಪಟ್ಟಿದ್ದೀವಿ ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ಗುರುರಾಯರ ಬಳಿ ಹೋಗಿ ಗುರುರಾಯರ ಹತ್ರ 2 ತುಪ್ಪದ ದೀಪಗಳನ್ನು ಬೆಳಗಿಸಿ, ರಾಯರೇ ಇಂಥದ್ದೊಂದು ಕೆಲಸವನ್ನು ನಮ್ಮ ಯಜಮಾನರಿಗೆ ಕೊಡಿಸಿದ್ದೀರಾ, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅಂತ ರಾಯರ ಮುಂದೆ ಸಂತೋಷವಾಗಿ ಹತ್ಬಿಟ್ಟೆ ಸ್ನೇಹಿತರೆ ನಾನು ಈ ಒಂದು ಕೆಲಸ ನಮ್ಮ ಯಜಮಾನರಿಗೆ ಸಿಕ್ಕಿದ್ದಕ್ಕೆ. ಹಾಗಾಗಿ ಈ ಒಂದು ಸಂತೋಷದ ವಿಚಾರವನ್ನು ಸಹ ನಿಮ್ಮೊಂದಿಗೆ ಹಂಚ್ಕೋಬೇಕು. ಯಾಕೆಂದರೆ ನೀವು ಗುರುರಾಯರು ಭಕ್ತರಲ್ವಾ, ಹಾಗಾಗಿ ನಿಮಗೂ ಸಹ ಇದರಿಂದ ಸಂತೋಷ ಆಗುತ್ತೆ ಅಂತ ನಾನು ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಗುರುರಾಯರನ್ನು ನಂಬಿದರೆ ಖಂಡಿತವಾಗ್ಲೂ ಅವರು ಯಾರನ್ನೂ ಸಹ ಕೈ ಬಿಡಲ್ಲ ಸ್ನೇಹಿತರೆ. ಅವರು ಕರುಣಾಮಯಿಗಳು, ಅತ್ಯಂತ ದಯಾಳುವಂತರು. ನಾವು ಅಂದ್ಕೊತೀವಿ ಅಂದರೆ, ಇಷ್ಟು ವರ್ಷ ಆಯಿತು, ಇಷ್ಟು ತಿಂಗಳಾಯಿತು, ಇಷ್ಟು ದಿನ ಆಯಿತು, ನಾನು ಎಷ್ಟೆಲ್ಲ ಗುರುರಾಯರಿಗೆ ಸೇವೆ ಮಾಡ್ತಾ ಇದ್ದೀನಿ, ನಂದು ಯಾವುದು ಕೆಲಸ ಆಗ್ತಾ ಇಲ್ವಲ್ಲಪ್ಪ ಅಂತ ನಾವು ಗೋಗರೆದು ಅಳ್ತೀವಲ್ವ. ಖಂಡಿತವಾಗ್ಲೂ ನಮ್ಮ ಕಣ್ಣೀರನ್ನು ಒರೆಸೋಕೆ ನಮ್ಮ ಜೊತೆ ಗುರುರಾಯರು ಇದ್ದೇ ಇದ್ದಾರೆ ಸ್ನೇಹಿತರೆ. ತಾಳ್ಮೆ ಇರಲಿ, ಆ ತಾಳ್ಮೆ ನಿಮಗೆ ಒಂದು ಒಳ್ಳೆಯ ಫಲ ಗುರುರಾಯರು ಕೊಡ್ತಾರೆ. ಇದೇ ಸಾಕ್ಷಿ ಸ್ನೇಹಿತರೆ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣದಾಗಿಯೂ ಸಹ ಅಪನಂಬಿಕೆ ಇರಬಾರ್ದು ಅಂತ ಗುರುರಾಯರಲ್ಲಿ ನೀವು ಪೂರ್ಣವಾದ ನಂಬಿಕೆಯನ್ನು ಇಟ್ಕೊಳ್ಳಿ ಅಂತ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮ್ಮಿಂದ ಯಾವ ಸೇವೆಯನ್ನು ಗುರುರಾಯರಿಗೆ ಮಾಡೋಕ್ಕಾಗುತ್ತೋ ಅದೇ ರೀತಿಯಲ್ಲೇ ಸೇವೆ ಮಾಡಿ. ಅಂದರೆ ನಿಮಗೆ ಪ್ರದಕ್ಷಿಣೆ ಹಾಕೋಕ್ಕಾಗುತ್ತಾ ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಗುರುರಾಯರನ್ನು ನಂಬಿ ಗುರುರಾಯರ ಸ್ಮರಣೆ ಮಾಡುತ್ತಾ ಗುರುರಾಯರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ. ಅಥವಾ ಗುರುರಾಯರಿಗೆ ಸ್ತೋತ್ರಗಳ ಪಾರಾಯಣವೆಂದರೆ ತುಂಬ ಇಷ್ಟ. ಅಂದರೆ ನಿಮಗೆ ಯಾವುದಾದ್ರೂ ಗುರುರಾಯರದ್ದು ಸ್ತೋತ್ರ ಹೇಳೋಕ್ಕೆ ಬರುತ್ತಾ, ಅದನ್ನೇ ಗುರುರಾಯರ ಮುಂದೆ ಕುಳಿತು ಪಠಿಸಿ. ಅಥವಾ ಹೇಳೋಕ್ಕೆ ಬರಲ್ವಾ, ಅದನ್ನು ಕೇಳಿಸ್ಕೊಳ್ಳೋದ್ರಿಂದನೂ ಸಹ ಅಂತಹ ಒಳ್ಳೆಯ ಫಲವೇ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಗುರುರಾಯರನ್ನು ನೀವು ಅತೀವವಾಗಿ ನಂಬಿದ್ದೀರಾ ಅಂದರೆ ಆ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಾಗಿ ಬೆಳೆಸ್ಕೊಳ್ಳಿ. ಗುರುರಾಯರು ನಿಮ್ಮನ್ನು ಯಾವುದೇ ಸಮಯದಲ್ಲೂ ಸಹ ಬಿಟ್ಕೊಡಲ್ಲ. ನಿಮ್ಗೆ ಎಂಥ ಪರಿಸ್ಥಿತಿಲಾದರೂ ಗುರುರಾಯರೇ ಅಂತ ನೀವು ಕರೀರಿ, ಅವ್ರು ಯಾವುದಾದ್ರೂ ರೂಪದಲ್ಲಿ ಬಂದು ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರದ ದಾರಿಯನ್ನು ತೋರಿಸ್ತಾರೆ ಸ್ನೇಹಿತರೆ. ಗುರುರಾಯರು ಇದ್ದಾರಲ್ವಾ, ಅವರು ತುಂಬಾ ಅಂದರೆ ಪದಗಳಿಗೆ ಸಿಗದಂತಹ ಅತ್ಯಂತ ದಯಾಳುವಂತರು, ಕರುಣಾಮಯಿಗಳು ಸ್ನೇಹಿತರೆ. ನಿಷ್ಠೆಯಿಂದ ನಾವು ಸೇವೆ ಮಾಡಿದ್ದೇ ನಿಜ ಆಯಿತು ಅಂದರೆ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ನಂಬಿಕೆ ಇಡಿ, ಗುರುರಾಯರಲ್ಲಿ ದೃಢವಾದ ನಂಬಿಕೆ ಇಡಿ ಸ್ನೇಹಿತರೆ. ನಂಬಿಕೆ ಇಟ್ಟು ನಿಮ್ಮ ಒಂದು ಸಂತೋಷವೇ ಆಗಿರ್ಬೋದು ಅಥವಾ ದುಃಖವೇ ಆಗಿರ್ಬೋದು ಅದನ್ನು ಗುರುರಾಯರಲ್ಲಿ ಹೇಳ್ಕೊಳ್ಳಿ, ಗುರುರಾಯರ ಬಳಿ ಹಂಚ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ಅದನ್ನು ಅವ್ರು ಕೇಳಿಸ್ಕೊಳ್ತಾರೆ. ನೀವೇನಾದರೂ ಒಂದು ಸಂತೋಷದ ವಿಚಾರವನ್ನು ಹೇಳ್ಕೊಂಡ್ರೆ ನನ್ನ ಮಗು ಸಂತೋಷವಾಗಿದೆ ಅಂತ ಅವರೂ ಸಹ ಸಂತೋಷವಾಗ್ತಾರೆ. ಅಥವಾ ನೀವು ದುಃಖವಾಗಿದೆ ಅಂತ, ಈ ರೀತಿಯಾಗಿ ಕಷ್ಟವಾಗಿದೆ ಅಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಆ ಕಷ್ಟಕ್ಕೂ ಸಹ ಸ್ಪಂದಿಸಿ ಒಂದು ಒಳ್ಳೆಯ ಪರಿಹಾರದ ದಾರಿಯನ್ನು
ತೋರಿಸ್ತಾರೆ. ನಂಬಿಕೆ ಇಟ್ಟು ಗುರುರಾಯರ ಸೇವೆ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ.